ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋದ್ದವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. Calling it adventure because in a social subject to produce a film, it is a big risk. It is only possible when you have a commitment for the society. So I am really giving thanks to them. Regarding the electric vehicle growth in the country is very remarkable. As a minister from 11 years, last 11 years I am the minister and who is in charge for all this automobile sector in the country. About 30 lakhs EVs registered in India, 23-24, 45% increase of sales, 6.4% market penetration in 2024, and EV two-wheelers is 56% of total EV sales. 400 plus startup, particularly in electric two-wheelers, and hybrid and EVs each is expected to have 8% market share by 2028. Indian EV market potential is rupees 20 lakh crore by 2030, creating 5 crore jobs across entire EV ecosystem. The most important thing is our automobile industries is very important for the country. There's a certain personal relationship between Prime Minister Modi and President Trump. I would say in terms of politics, we don't really have divisive issues in terms of our political outlook. As two countries, by and large, I think our convergences way outstrip any differences we have. Where the BRICS remark was concerned, I think, I'm not exactly sure what was the trigger for it. But we've always said that, look, India has never been for de-dollarization. Right now, there is no proposal to have a BRICS currency. So I'm not quite sure what is the basis for. He said if you stop pegging it to the dollar, but there wasn't a threat to do that, was it? Well, the BRICS do discuss financial transactions. But certainly where India, BRICS each country doesn't have an identical position on this. But where India is concerned, certainly, look, the United States is our largest trade partner. And we have no interest in weakening the dollar at all. But I just want to make one remark come back to the Middle East. The core issue undoubtedly is Palestine and Israel's relationship. How do they reach a modus vivendi? ತುಂಬ ಅಗತ್ಯವಾಗಿರುವಂಥ ತಂತ್ರಜ್ಞಾನ ಇದು. ರೈತರ ಆದಾಯ ವೃದ್ಧಿಗೆ, ರೈತರ ಬೆಳವಣಿಗೆಗೆ, ರೈತರ ಸಾವಯವ ಕೃಷಿಗೆ ತುಂಬ ಉಪಯುಕ್ತವಾಗಿರುವಂಥ ಹೊಸ ಸಂಶೋಧನೆಯ ಮೂಲಕ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ನಲ್ಲಿ ಇದಕ್ಕೆ ಘೋಷಣೆ ಮಾಡಿರುವಂಥ ಭಾಳ ಮಹತ್ವದ ಸಂಗತಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವಂಥ ಒಂದು ಕೃಷಿ ವಿಶ್ವವಿದ್ಯಾಲಯ. ಇದನ್ನು ಹೆಚ್ಚಿನ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಸುಬುದಾರರು, ವ್ಯವಸಾಯಗಾರರು, ಆಸಕ್ತಿಯವರು ಬಂದು ಇದರ ಒಂದು ಲಾಭ ಪಡ್ಕೋಬೇಕು. ಈ ಒಂದು ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಾವು ಈ ವರ್ಷದ ಘೋಷವಾಕ್ಯ ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬುದರ ಬಗ್ಗೆ ನಾವು ಮಾಹಿತಿ ಕೊಡಲಿದ್ದೇವೆ. ಈ ಶಾಪ್ ಒಂದು ತಂತ್ರಜ್ಞಾನ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಪ್ರಥಮ ಬಾರಿಗೆ ನಾವು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಇದನ್ನು ಸಾಕಷ್ಟು ರೈತರು ಅಳವಡಿಸ್ಕೊತಾರೆ. ಕೆಲವೊಂದು ಎಲ್ಲ
ಎಲ್ಲ ಸ್ಟಾಲ್ಸ್ಗಳು ಚೆನ್ನಾಗಿದೆ, ಯಾವುದು ಅಂತ ನಂಗೆ ಹೇಳಕ್ಕೆ ಅಷ್ಟು ಅನಿಸ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಇದು ಇವಾಗ ಹಳ್ಳಿ ರೈತರು ಎಲ್ಲ ಏನು ಮಾಡ್ತಾರೆ, ಕೆಲವೊಂದು ಏನೇನು ಬೇಕು ಅಂತ ಗೊತ್ತಾಗಲ್ಲ, ಬಟ್ ಇಲ್ಲಿ ಬಂದ್ರಿಂದ ಅದ್ರ ಉಪಯೋಗ ಏನು ಎಲ್ಲ ಅದನ್ನ ಪ್ರಯೋಜನ ಹೇಳ್ತಾರೆ. ಹಾಗಾಗಿ ಜನಗಳಿಗೆ ಅದು ಉಪಯೋಗನೂ ಆಗುತ್ತೆ, ತೊಗೊಂಡೋಗೋಕ್ಕೂ ಈಸಿ ಆಗುತ್ತೆ ಅನ್ನೋ ನಂದೊಂದು ಅನಿಸಿಕೆ. ನಮ್ಮ ಬೆಳೆಗೆ ನೀರು ಜಾಸ್ತಿ ಆದ ಮೇಲೆ ಕೊನೆಯಲ್ಲಿ ಲಾಸ್ಟ್ 1 ಎಕರೆಗೆ ನಾವು ಒಂದು ಕಡೆ ಎಲ್ಲಿ ತಗ್ಗು ಇರುತ್ತದೋ ಅಲ್ಲಿ ಒಂದು ನೀರು ಸಾಗಾಣಿಕೆ ನಾವು ಚೆನ್ನಾಗಿ ಕಂಪ್ಲೀಟ್ ಬೆಳೆಗೆ ಏನು ತೊಂದರೆ ಆಗಲಾರ್ದಂಗೆ ಆ ನೀರು ಒಂದು ಕಡೆ ಜಮಾ ಮಾಡಿಕೊಂಡು ನಮ್ಮ ಬೆಳೆಗೆ ಇದಾಗಲಾರ್ದಂಗೆ ಜೋಳ ಬೆಳಿಬೋದು, ಹತ್ತಿ ಆದಮೇಲೆ ರೇಷ್ಮೆ ಸಾಗಾಣಿಕೆ ಹುಳಗಳನ್ನು ಕೂಡ ಇಲ್ಲಿ ಎಲ್ಲ ತೋರಿಸ್ತಿದ್ದಾರೆ. ಇದು ರೈತರು ಎಲ್ಲರೂ ಬಂದು ನೋಡತಕ್ಕದ್ದು. ನಾವು ಒಂದೇ ಬೆಳೆ ಅಲ್ಲ ಇಲ್ಲಿ ಬೆಳೆಸೋದು, ಎಲ್ಲ ಬೆಳೆ ಬೆಳೆಸ್ತಾ ಇದ್ದೀವಿ. ಆದ ಕಾರಣ ಪ್ರತಿ ಒಂದು ಸೀಡ್ ಇರ್ತವೆ, ಇಲ್ಲಿ ನೆಲ್ಲು ಭತ್ತ ಇರ್ತದೆ, ಕಾಟನ್ ಇರುತ್ತೆ, ಇಲ್ಲ ಟ್ಯಾಕ್ಟ್ರಿ ಸಾಮಾನುಗಳು ಇರ್ತವೆ, ನಮ್ಗೆ ಯಾವ್ದು ಬೇಕಾಗುತ್ತೆ, ಜೋಳ, ರೇಷ್ಮೆ ಹುಳು, ಇನ್ನು ಪ್ರತಿಯೊಂದು ಇರ್ತವೆ ರೀ ಐಟಮ್ಗಳು ಕೂಡ. ಬಂದು ನೋಡಿ ಹೋಗ್ಬೇಕಂತ ಪ್ರತಿ ವರ್ಷ ಒಂದು 5,000 ಡೆಲಿವರಿ ಆಗ್ತದೆ. ಚೆನ್ನಾಗಿದ್ದೀರಾ? ಸ್ವಲ್ಪ ಮುಗಿತು. ಅದೇ ನಾವು ಅದು ಹೈಜಿನ್ ಎಲ್ಲ ಹೀಗೆ ಇಟ್ಕೊಡ್ತೀನಿ ಅಷ್ಟೇ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು. ಯಾಕೆ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.